ಶಕುಂತಲಮ್ಮ ಅಮ್ಮ. ಅಮ್ಮ ಎಲ್ಲಿಂದ ಬರ್ತಾ ಇದ್ದೀರಾ? ದೇವರಾಜ ಅರಸ್ ಬಡಾವಣೆ. ದೇವರಾಜ ಅರಸ್ ಬಡಾವಣೆಯಿಂದ ಬರ್ತಾ ಇದ್ದೀರಾ. ಅಮ್ಮ ಎಷ್ಟು ದಿನ ಆಯ್ತಮ್ಮ ಸರಕೇರಿಗೆ ನಾವೀಗ ಬಂದು? 25 ದಿವಸ ಆತು ಬಂದು. 25 ದಿನ ಆಗಿದೆ ಅಮ್ಮ. ಅಮ್ಮ ಸರಕೇರಿಗೆ ಬರೋಕ್ಕಿಂತ ಮುಂಚೆ ಏನೇನು ಪ್ರಾಬ್ಲಮ್ ಇತ್ತಮ್ಮ ನಿಮಗೆ? ನಮಗೆ ಆಲ್ರೌಂಡ್ ಪ್ರಾಬ್ಲಮ್, ಸೊಂಟ ನೋವು, ಮೈಕೈ ನೋವು, ಶುಗರು, BP ಎಲ್ಲ ಇತ್ತು. ಆದರೆ ಈಗೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೀವಿ. ಇವಾಗ ಬರ್ತಾ ಇದ್ರಲ್ಲ ಕಡಿಮೆ ಆಗಿದೆ. ಹೌದೌದು. ಅಮ್ಮ ಇಲ್ಲಿ ಬಂದಿರಲ್ಲ ಫಸ್ಟ್, ಅವಾಗ ಏನಾದರೂ ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಗಿತ್ತಾ? ನೋವು ಜಾಸ್ತಿ ಆಗೋದು ಅಂತದೇನು ಆಗಿತ್ತು. ಒಂದೆರಡು ದಿನ ಆಗಿತ್ತು. ಆಮೇಲೆ ಮತ್ತೆ ಜಾಸ್ತಿ ಮಾಮೂಲಿ ನಾರ್ಮಲ್ ಇದ್ದೀವಿ. ಅವಾಗ ಏನಾದರೂ ಎದುರ್ಕೊಂಡು ಬಿಟ್ಟಿದ್ರಾ? ಇಲ್ಲ 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 ಇಲ್ಲ, ಎದಕ್ಕಂದೇನು ಬಿಡಲಿಲ್ಲ. ರೆಗ್ಯುಲರ್ ಬರ್ತಾ ಇದ್ದೀನಿ, ತೊಂದರೆ ಏನಾಗಿಲ್ಲ, ನಾರ್ಮಲ್ ಇದ್ದೀವಿ. ಆಗಿಲ್ಲ ಅಮ್ಮ. ಇವಾಗ ನಿಮಗೆ ಇದು ಸರಕೇರಿ ಯಾರು ಹೇಳಿದ್ದು ಅಮ್ಮ? ಪರಿಚಯ ಮಾಡಿಸಿದ್ರಿ? ನಮ್ಮ ಫ್ರೆಂಡ್ ಇದ್ದಾರಲ್ಲ ದುಗ್ಗಮ್ಮ ಅಂತ. ದುಗ್ಗಮ್ಮ ಅಮ್ಮ ಅವರಿಗೋಸ್ಕರ ಟ್ಯಾಂಕ್ಸ್ ಹೇಳಿ ಅಮ್ಮ. ಆಯ್ತಪ್ಪ, ಅವ್ರಿಗೆ ಥ್ಯಾಂಕ್ಸ್. ದೇವ್ರು ಚೆನ್ನಾಗಿ ಇಡಲಿ ಅವರಿಗೆ. ಅಮ್ಮ ನೀವು ಇವಾಗ ಅಷ್ಟು ನೋವು ಇತ್ತಲ್ಲ ನಿಮಗೆ, BP ಶುಗರ್ ಅದು ಎಲ್ಲ ಇತ್ತಲ್ಲ, ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ? ಇಲ್ಲ ಹೋಗಿಲ್ಲ. 3 ತಿಂಗಳು ಬಿಟ್ಟು ಬರೋಕ್ಕೆ ಹೇಳಿದ್ರು ಡಾಕ್ಟ್ರು. ನಾನೇನು ಹೋಗಿಲ್ಲ. ಹೋದ್ಮೇಲೆ ಏನು ಅನ್ನೋದು ಗೊತ್ತಾಗುತ್ತೆ. ಹೌದಾ? ಇವಾಗ ಬಂದಮೇಲೆ ಇಲ್ಲಿ ಕಡಿಮೆ ಆಗಿದೆ. ನನಗೀಗ 31 ವರ್ಷ ಆತ್ರಿ. ತಗೊಳ್ತಾನೆ ಇದ್ದೀನಿ. ಹೌದೌದು. ಒಂದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಾ? 3 ತಗೊಳ್ತಿದ್ದೆ, ಈಗ 2 ತಗೊಳ್ತಾ ಇದ್ದೀನಿ. 1 ಕಡಿಮೆ ಆಗಿದೆ. ಅಮ್ಮ ಇವಾಗ ಸರಕೇರಿಗೆ ಬಂದಮೇಲೆ ಎಷ್ಟು % ಗುಣ ಆಗಿದೆ ನಿಮಗೆ? 50%ಗಿನ್ನ ಜಾಸ್ತಿನೇ ಆಗಿದೆ. ಆದರೆ ಇನ್ನೊಂದು ಸ್ವಲ್ಪ ಉತ್ತಮ ಆಗಬೇಕು ಅನ್ನಿಸ್ತಾ, ಆಗಬೇಕು ಅನ್ಸೋದು ಇದೆ. ರೆಗ್ಯುಲರಾಗಿ ಬಂದರೆ ಆಗುತ್ತೆ ಅದನ್ನು. ಅಮ್ಮ ಇಲ್ಲಿ ಬರೋಂಥ ಹೊಸ ಅಪ್ಪ ಅಮ್ಮರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವ್ರಿಗೂ ರೆಗ್ಯುಲರಾಗಿ ಬಂದು ಥೆರಪಿ ತಗೊಳ್ರಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಅಮ್ಮ ಮತ್ತು ಇವಾಗ ಫ್ಯಾಮಿಲಿ VIP ಬೆಡ್ನಲ್ಲಿ ಥೆರಪಿ ಮಾಡಿದ್ರಲ್ಲ, ಅದಕ್ಕೂ ಮ್ಯಾಟಿಗೆ ಏನು ವ್ಯತ್ಯಾಸ ಇದೆ ಅಮ್ಮ? ಇದಕ್ಕೂ ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಅದು ಇದರಲ್ಲಿ 1 ತಿಂಗಳು ತಗೊಳೋದು, ಅದರಲ್ಲಿ 2 ದಿನ ತಗೊಳೋದು ಅನುಕೂಲ ಆಗುತ್ತೆ. ಅದು ಅದರಲ್ಲಿ ಏನೇನು ಫೀಲ್ ಮಾಡಿದ್ರಾ ನೀವು? ನಾವು ಅದೇ ಇದರಲ್ಲಿ ತಗೊಳ್ತೀವಲ್ಲ, ಸೇಮ್ ಅದರಲ್ಲೇ ತಗೊಂಡ್ವಿ. ಆದರೆ ಅದರಲ್ಲಿ ಅನುಕೂಲ ಆಗುತ್ತೆ. RBS ಥೆರಪಿ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಮಾಡಿದ್ದೀವಿ. ಅದರಲ್ಲೂ ಅನುಕೂಲ. ಕಣ್ಣೆಲ್ಲ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಸ್ವಲ್ಪ ಮಬ್ಬು ಕಾಣ್ತಿತ್ತು, ಈಗೆಲ್ಲ ಕಣ್ಣೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ದಿನ ಮಾಡಿದ್ರಮ್ಮ ಅದು? ಅದರಲ್ಲಿ 4 ದಿನ ಅಷ್ಟೇ. 4 ದಿನಕ್ಕೆ ನಿಮ್ಮ ಕಣ್ಣಿನ ಸಮಸ್ಯೆ ಸ್ವಲ್ಪ ಕಡಿಮೆ ಅನುಕೂಲ ಆಗಿದೆ. ಮನೆಗೆ ನೀರು ಕೊಡ್ತಾ ಇದ್ರಲ್ಲ? ಹೌದು. ಗ್ಯಾಸ್ಟ್ರಿಕ್ ನೀರು, ಅದು ವಾಟ್ರು, ಅದು ನೀವೇ ಕುಡಿದ್ರಾ? ನೀವೇ ಕುಡಿದ್ರಾ? ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಮ್ಮ? ಅದರಲ್ಲಿ ಸ್ವಲ್ಪ ಆ್ಯಸಿಡಿಟಿ ಕಡಿಮೆ ಆಯಿತು. ಕಡಿಮೆ ಆಗಿದೆ. ಎಷ್ಟು % ಕಡಿಮೆ ಆಗಿದೆ? ಒಂದು 10% ಅಷ್ಟೇ. 10% ಕಡಿಮೆ ಆಗಿದೆ. ಎಲ್ಲರೂ ರೆಗ್ಯುಲರಾಗಿ ಬರ್ರಿ, ತಪ್ಪಿಸ್ಬೇಡ್ರಿ, ಆರೋಗ್ಯ ಚೆನ್ನಾಗಾಗುತ್ತೆ. ಇಲ್ಲಿ ₹1 ಖರ್ಚಾಗಲ್ಲ ಅಂತ ಹೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್